Good morning, students. This is Kirti ma'am. Today class EDP class. The next topic is definition of manager. The definition of manager. By the term manager, by the term manager means a person who gets the things done through his subordinates. The means as a manager means nothing but who gets the things means information through his subordinates with the aim of accomplishing business objectives effectively, efficiently and effectively. The ಯಾವುದೇ ರೀತಿಯಾದಂತ ಆಸ್ ಎ ಮ್ಯಾನೇಜರ್ಗೆ ಸಬಾರ್ಡಿನೇಟ್ಸ್ ಇಂದ ಪೂರ್ತಿ ಇನ್ಫಾರ್ಮೇಶನ್ ಅಂದ್ರೆ ಹೋಲ್ ಥ್ರೂ ಇನ್ಫಾರ್ಮೇಶನ್ ಏನ್ ಸಿಗುತ್ತಾ ಆ ಇನ್ಫಾರ್ಮೇಶನ್ ಇಂದ ಅವನೇನ್ ಮಾಡ್ತಾರೆ ಕೆಲವೊಂದು ಆಬ್ಜೆಕ್ಟಿವ್ಸ್ ನ ಅವನು ಸೆಟ್ ಆಫ್ ಮಾಡ್ಕೊಳ್ತಾನೆ ಗೋಲ್ಸ್ ನ ಸೆಟ್ ಆಫ್ ಮಾಡ್ತಾನೆ ದಟ್ ಈಸ್ ಆ ಗೋಲ್ಸ್ ನ ಸೆಟ್ ಆಫ್ ಮಾಡ್ಬೇಕಾದ್ರೆ ಅದನ್ನ ಎಫೆಕ್ಟ್ ಸೆಟ್ ಮಾಡೋದಲ್ಲ ಜಸ್ಟ್ ಅದನ್ನ ಇಟ್ಕೊಳ್ಳೋದಲ್ಲ ಗುರಿಗಳನ್ನ ನಾವು ಮಾಡ್ಕೊಳ್ಳೋದಲ್ಲ ಅದನ್ನ ಎಫೆಕ್ಟಿವ್ ಆಗಿ ಮತ್ತೆ ಎಫಿಷಿಯಂಟ್ ಅಂದ್ರೆ ದಕ್ಷತೆಯಿಂದ ಕಾರ್ಯನ ನಿರ್ವಹಿಸಬೇಕು ತುಂಬಾ ಎಫೆಕ್ಟಿವ್ ಆಗಿ ಕಾರ್ಯನ ನಿರ್ವಹಿಸಿದ್ರೆ ಮಾತ್ರ ಏನಾಗುತ್ತೆ ಆಬ್ಜೆಕ್ಟಿವ್ಸ್ ಉದ್ದೇಶಗಳು ಏನಿರುತ್ತೆ ಅದನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗುತ್ತೆ ಥ್ರೂ ಇಸ್ ಸಬಾರ್ಡಿನೇಟ್ಸ್ ಅಂದ್ರೆ ಸಬಾರ್ಡಿನೇಟ್ಸ್ ಮೂಲಕ ದೇ ಗೋಯಿಂಗ್ ಟು ಗೆಟ್ ಎ ಸಮ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತಾನೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಅದರಿಂದ ಉದ್ದೇಶಗಳು ಏನಿರುತ್ತೆ ಗುರಿಗಳು ಏನಿರುತ್ತೆ ಅದನ್ನ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ದಟ್ ಈಸ್ ಆಸ್ ಎ ಮ್ಯಾನೇಜರ್ the directing and the 5 primary functions of a manager. As a manager they having some 5 functions. This one is already learnt in the PUC only, that is planning, organizing, directing and motivating, coordinating and controlling. These are the 5 functions of management: planning, organizing, directing and motivating, coordinating and controlling. The next one, the manager is in charge of the particular division and unit or department of the company. He may directly command to workers or he may direct the supervisors. Who will command workers? Is a manager, he going to take a charge for as a particular division or unit or department of the company. ಒಂದು ಕಂಪನಿಯಲ್ಲಿ ಇರುವಂತ ಕೆಲವೊಂದು ವಿಭಾಗಗಳು ಅಥವಾ ಒಂದು ಭಾಗ ಅಂತ ಹೇಳ್ತೀವಿ ಡಿಪಾರ್ಟ್ಮೆಂಟ್ಸ್ ಬೇರೆ ಬೇರೆ ರೀತಿಯಾದ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅದಕ್ಕೆ ಒಂದು ಇನ್ಚಾರ್ಜ್ ನ ತಗೊಳ್ತಾರೆ ಚಾರ್ಜ್ ಅನ್ನೋದು ಇರುತ್ತೆ ಪವರ್ ಅನ್ನೋದು ಇರುತ್ತೆ ಅಧಿಕಾರನ ಒಳಗೊಂಡಿರ್ತಾರೆ he may directly command to workers ಅಂದ್ರೆ ಅಲ್ಲಿನ ವರ್ಕರ್ಸ್ ಈ ಗೋಯಿಂಗ್ ಟು ಕಮಾಂಡ್ ಡೈರೆಕ್ಟ್ ಆಗಿ ಅವ್ರಿಗೆ ಕಮಾಂಡ್ಸ್ ನ ಕೊಡುವಂಥದ್ದು ಮೀನ್ಸ್ ಈ ರೀತಿ ವರ್ಕ್ ನ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಡೈರೆಕ್ಟ್ ಆಗಿ ಕಮಾಂಡ್ಸ್ ನ ಕೊಡುವಂಥದ್ದು ಆರ್ ಹಿ ಮೇ ಡೈರೆಕ್ಟ್ ದ ಸೂಪರ್ವಿಸರ್ಸ್ ಹೂ ವಿಲ್ ಕಮಾಂಡ್ ವರ್ಕರ್ಸ್ ಅಥವಾ ಅವ್ರ ಕೆಳಗಡೆ ಸೂಪರ್ವೈಸರ್ಸ್ ಇರ್ತಾರೆ ಅವ್ರಿಗೆ ಅವ್ರು ಕಮಾಂಡ್ ಕೊಟ್ರೆ ಅವ್ರು ಏನ್ ಮಾಡ್ತಾರೆ ದಿ ಗೋಯಿಂಗ್ ಟು ಗಿವ್ ದ ಕಮಾಂಡ್ ಫಾರ್ ವರ್ಕರ್ಸ್ಗೆ ಅವ್ರ ಕಮಾಂಡ್ ನ ಕೊಡ್ತಾರೆ. Therefore, he is the one under whose supervisions his subordinates work and report to him. The managers can be top level managers, middle level managers and low level managers. The managers they are having 3 levels. The top level managers also is there. The middle level managers also is there. And in the last one is the low level manager. ಇಲ್ಲಿ 3 ಲೆವೆಲ್ಸ್ ಮ್ಯಾನೇಜ್ಮೆಂಟ್ ನ ನಾವು ನೋಡ್ತೀವಿ. ದ ಫಸ್ಟ್ ಒನ್ ಬಂದು ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಅಂಡ್ ಲೋ ಲೆವೆಲ್, ಈ ರೀತಿಯ 3 ಲೆವೆಲ್ಸ್ ಮ್ಯಾನೇಜರ್ಸ್ ನ ಕೂಡ ನಾವು ನೋಡ್ತೀವಿ. ಅವರ ಒಂದು ಲೆವೆಲ್ ಅಲ್ಲಿ 6 ಒಂದು ಮ್ಯಾನೇಜರ್ಸ್ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ವರ್ಕ್ ನ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ಡೆಫಿನೇಷನ್ ಆಫ್ ಮ್ಯಾನೇಜರ್. ದ ನೆಕ್ಸ್ಟ್ ಒನ್, ಡಿಫರೆನ್ಸ್ ಬಿಟ್ವೀನ್ ಎಂಟರ್ಪ್ರೀನಿಯರ್ ಅಂಡ್ ಮ್ಯಾನೇಜರ್. ಡಿಫರೆನ್ಸ್ ಬಿಟ್ವೀನ್ ಎಂಟರ್ಪ್ರೀನಿಯರ್ and manager. The main difference between entrepreneur and manager is their role in the organization. The difference between entrepreneur and manager is their role in the organization. In the ಒಂದು ಸಂಸ್ಥೆಯಲ್ಲಿ entrepreneur ಮತ್ತೆ ಒಬ್ಬ ಮ್ಯಾನೇಜರ್ ಇರುವಂತ ಇಬ್ಬರಿಗೂ ಇರುವಂತ ವ್ಯತ್ಯಾಸಗಳು ಏನು, ಡಿಫರೆನ್ಸಸ್ ಏನಿರುತ್ತೆ? That is the first one.
The entrepreneur, an entrepreneur is a visionary that converts an idea into a business. The entrepreneur is going to convert some visions. ಏನ್ ಅವನು ಅನ್ಕೊಂಡಿರ್ತಾನೆ ಅದನ್ನೆಲ್ಲದನ್ನು ಅವನು ಐಡಿಯಾಸ್ ಆಗಿ ಕನ್ವರ್ಟ್ ಮಾಡ್ತಾನೆ in the business ಅಲ್ಲಿ. That is, an entrepreneur is a visionary that converts an idea into a business. He is the owner of the business, so he bears all the financial and other risk. He is the owner. Who is the entrepreneur? He is the owner of the business and he going to bear all the financial risk and other risk also. ಅಂದ್ರೆ ಒಂದು ಸಂಸ್ಥೆಯಲ್ಲಿ ಎಂಟರ್ಪ್ರೀನಿಯರ್ ಉದ್ಯಮಿ ಅಂತ ಯಾರು ಇರ್ತಾನೆ, he is the owner ಅಂದ್ರೆ ಅವನೇ ಅದರ ಯಜಮಾನ ಆಗಿರ್ತಾನೆ. ಆದ್ರಿಂದ ಯಜಮಾನ ಆಗಿರೋದ್ರಿಂದ ಅವನೇ ಪ್ರತಿಯೊಂದನ್ನು ಕೂಡ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಳ್ಬೇಕಾಗುತ್ತೆ. ಅಂದ್ರೆ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ರೀತಿಯ ಯಾವುದೇ ರೀತಿಯಾದಂತ ಒಂದು ಸಮಸ್ಯೆಗಳು ಬಂದ್ರು ಅದನ್ನೆಲ್ಲದನ್ನು ಕೂಡ ಎದುರಿಸಬೇಕಾಗಿರೋದು ಎಂಟರ್ಪ್ರೀನಿಯರ್ ಆಗಿರುತ್ತೆ. ಅಂದ್ರೆ ಹೋಲ್ ರೆಸ್ಪಾನ್ಸಿಬಿಲಿಟಿ ಅವನ ಮೇಲಿರುತ್ತೆ. ಎ ಮ್ಯಾನೇಜರ್, that is entrepreneur. Now a manager on the other hand is an employee. As a manager is a employee. He works for a salary. ಅವನು ಸ್ಯಾಲರಿಗೋಸ್ಕರ ಅವನು ವರ್ಕ್ ನ ಮಾಡ್ತಾನೆ. ಬಟ್ ಅವ್ರನ್ನ ಮ್ಯಾನೇಜರ್ ಆಗಿದ್ರು ಕೂಡ ಈಸ್ ಎ ಎಂಪ್ಲಾಯಿ ಓನ್ಲಿ. ಅವನ ವರ್ಕರೇ ಅವರು. ಸೊ he does not have to bear any risk. ಬಟ್ ಇವನ್ಗೆ ಯಾವುದೇ ರೀತಿಯಾದಂತ ರಿಸ್ಕ್ ನ ಎದುರಿಸುವ ಒಂದು ಅವಕಾಶಗಳು ಇಲ್ಲಿ ಬರೋದಿಲ್ಲ. ಯಾಕೆಂದ್ರೆ ಈಸ್ ಜಸ್ಟ್ ಆಸ್ ಎ ಮ್ಯಾನೇಜರ್ ಯು ಗೋಯಿಂಗ್ ಟು ಡೂ ದ ವರ್ಕ್ ಆಸ್ ಎ ಎಂಪ್ಲಾಯಿ ಆಗಿ ಅಲ್ಲಿ ವರ್ಕ್ ನ ಮಾಡ್ತಾನೆ ಅಷ್ಟೇ, ಸ್ಯಾಲರಿನ ತಗೊಳ್ತಾನೆ. ಬಟ್ ಹೋಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ರಿಸ್ಕ್ ನ ಬೇರ್ ಮಾಡೋದು ಯಾರು? ಎಂಟರ್ಪ್ರೀನಿಯರ್ ಓನ್ಲಿ. ದ ಫಸ್ಟ್ ಡಿಫರೆನ್ಸ್, an entrepreneur is a visionary that converts an idea into a business. He is a owner of the business, so he bears all the financial and other risk. A manager on the other hand is an employee. He works for a salary, so he does not have to bear any risk. The second one, the focus of an entrepreneur lies in starting the business and later they're going to expanding the business. The focus of an entrepreneur, they're going to start the business. After that, the later you're going to expand the business. ಅಂದ್ರೆ ಫಸ್ಟ್ ಇವನು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾನೆ, ಒಂದು ಚಿಕ್ಕದಾಗಿ ಒಂದು ಸ್ಮಾಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾನೆ. ಆಫ್ಟರ್ ದಟ್ ಏನ್ ಮಾಡ್ತಾನೆ, ಅದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದನ್ನ ಎಕ್ಸ್ಪ್ಯಾಂಡ್ ಅಂದ್ರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೋಗ್ತಾನೆ, ಅದನ್ನ ದೊಡ್ಡದಾಗಿ ಮಾಡೋದಕ್ಕೆ ಹೋಗ್ತಾನೆ. ದಟ್ ಈಸ್ ಎಂಟರ್ಪ್ರಿನಿಯರ್. ಬಟ್ a manager will focus on the daily smooth functioning of the business. You're going to focus on only for the smooth functioning of the business in the on the daily. ಏನ್ ಡೈಲಿ ಫಂಕ್ಷನ್ಸ್ ನಡೆಯುತ್ತೋ ಆ ಕಾರ್ಯಗಳು ಅಂತ ಹೇಳ್ತೀವಿ, ಆರ್ಗನೈಸೇಷನ್ ಅಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯಗಳು ಏನಿರುತ್ತೆ ಅವೆಲ್ಲದನ್ನು ಕೂಡ ಯಾವುದೇ ರೀತಿಯಾದಂತ ಅಡಚಣೆ ಇಲ್ದಿರಾ, ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಆಗ್ದಿರಾ ತುಂಬಾ ಸ್ಮೂತ್ ಆಗಿ ಅದನ್ನ ನಡ್ಕೊಂಡು ಹೋಗುವಂತ ಕೆಲಸನ ಅವನು ನೋಡ್ಕೊಳ್ತಾನೆ. ಯಾರು? ಮ್ಯಾನೇಜರ್. ದ ನೆಕ್ಸ್ಟ್ ಒನ್, ಫಾರ್ ಅನ್ ಎಂಟರ್ಪ್ರೀನಿಯರ್ ದ ಕೀ ಮೋಟಿವೇಶನ್ is achievements. The entrepreneur, the key motivation is achievement. But for the manager, the motivation comes from the power that comes with that position. And there is an entrepreneur, you're going to motivate for achievements. ಏನ್ ಅಚೀವ್ಮೆಂಟ್ಸ್ ಮಾಡ್ಬೇಕು ಅಂತ ಇರುತ್ತೆ, ಮೀನ್ಸ್ ಗುರಿಗಳು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರನ್ನು ಕೂಡ ಏನು ಮೋಟಿವೇಟ್ ಮಾಡ್ತಾ ಹೋಗ್ತಾನೆ. ಬಟ್ ಆಸ್ ಎ ಮ್ಯಾನೇಜರ್ ಏನ್ ಮಾಡ್ತಾನೆ, ಆ ಒಂದು ಪೊಸಿಷನ್ ಅಲ್ಲಿ, ಮ್ಯಾನೇಜರ್ ಪೊಸಿಷನ್ ಅಲ್ಲಿ ಆ ಪವರ್ ಇದ್ರೆ ಮಾತ್ರ ಆ ಮೋಟಿವೇಶನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ರೀತಿಯಾದಂತ ಅವ್ನು ಮೋಟಿವೇಶನ್ ಮಾಡೋದಕ್ಕೆ, ಎಂಪ್ಲಾಯೀಸ್ ನ ಮೋಟಿವೇಶನ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂಡ್ ದ ನೆಕ್ಸ್ಟ್ ಒನ್, the rewards for all the efforts of an entrepreneur is the profit he earns from the enterprise. The rewards for all the efforts of an entrepreneur, if the profit he earns from the enterprises.
The enterprises andre ಒಂದು ಸಂಸ್ಥೆಯಿಂದ he going to earn a more profit and he going to put effort also, even he going to take a rewards also. ಅಂದ್ರೆ as an entrepreneur ಉದ್ಯಮಿ ಅವನ್ ಪ್ರತಿಯೊಂದು ರಿವಾರ್ಡ್ಸ್ ಕೂಡ ಅವನೇ ತಗೊಳ್ತಾನೆ, ರಿವಾರ್ಡ್ಸ್ ತಗೊಳ್ಳೋದ್ರ ಜೊತೆಗೆ ಎಫರ್ಟ್ ಕೂಡ ಹಾಕ್ತಾನೆ, ಈವನ್ ಪ್ರಾಫಿಟ್ ಕೂಡ ಅವರೇ ಅರ್ನ್ ಮಾಡೋದ್ರಿಂದ ಪ್ರಾಫಿಟ್ ಕೂಡ ಅವರೇ ತಗೊಳ್ತಾರೆ. The manager is an employee, so his remuneration is the salary he draws from the company. But manager is a employee, is working for salary, but you're going to take a remuneration is a salary he draws from the company. Just you're going to take a salary, that's it. But you're not taking any profit. Entrepreneur is going to take a profit, but employee is going to take a only salary, that's it. The manager only salary goskara ಅಲ್ಲಿ ವರ್ಕ್ ನ ಮಾಡ್ತಾನೆ, ಸ್ಯಾಲರಿನ ತಗೊಳ್ತಾರೆ. ಆದ್ರೆ ಎಂಟರ್ಪ್ರೀನಿಯರ್ಸ್ ವರ್ಕ್ ನ ಮಾಡಿ ಎಫರ್ಟ್ ನ ಹಾಕಿ ರಿವಾರ್ಡ್ಸ್ ಜೊತೆಗೆ ವಿತ್ ಪ್ರಾಫಿಟ್ ಅನ್ನು ಕೂಡ ತಗೊಳ್ತಾನೆ. ದ ನೆಕ್ಸ್ಟ್ ಒನ್, ದ ಎಂಟರ್ಪ್ರೀನಿಯರ್ ಕ್ಯಾನ್ ಬಿ ಇನ್ಫಾರ್ಮಲ್ ಅಂಡ್ ಕ್ಯಾಶುವಲ್ ಇನ್ ಇಸ್ ರೋಲ್, that is informal. However, a manager's approach to every problem is very formal. That is, as a manager, the approach to every problems is very formal. Formal means nothing but Haupacharika means basic agi, basic. In the basic, they're having some problems. They're going to deal that. Adana approach ಮಾಡ್ತಾರೆ, approach ಆಗಿ ಅದಕ್ಕೆ ಅದನ್ನ ಡೀಲ್ ಮಾಡ್ತಾರೆ. But the entrepreneur can be informal means ಅನೌಪಚಾರಿಕ. ಇಲ್ಲಿ ಎಲ್ಲಾ ಕಡೆನೂ ಕೂಡ is you have to work ಅಂದ್ರೆ ಹೋಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿರೋದ್ರಿಂದ ಎಲ್ಲಾ ಕಡೆನೂ ಅವನ ರೋಲ್ ಕ್ಯಾಶುವಲ್ ಆಗಿ ಇರುತ್ತೆ. The next one, the entrepreneur by nature is a risk taker. The entrepreneur by nature is a risk taker. He is asked to take calculated risk to drive the company further. As a manager, on the other hand, he risk adverse. His job is to maintain the status quo of the company. So he cannot afford risk. The entrepreneur by nature is a risk taker. It's a nature only. The naturally on he going to take a risk. Because of whole responsibility ಅವನೇ ತಗೊಂಡಿರೋದ್ರಿಂದ ಅವನೇ ಬರುವಂತ ರಿಸ್ಕ್ ಎಲ್ಲದನ್ನು ಕೂಡ ಅವರೇ ಎದುರಿಸಬೇಕು. That is entrepreneur. And he has to take calculate risk to drive the company. ಅಂದ್ರೆ ಕಂಪನಿಯಲ್ಲಿ ನೆಕ್ಸ್ಟ್ ಏನ್ ರಿಸ್ಕ್ ನ ಬರಬಹುದು, ಯಾವ ರೀತಿ ಅದನ್ನ ಮಾಡಬೇಕು, ಹೇಗೆ ಅನ್ನೋದು ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತಾರೆ. But as a manager, the other hand is risk adverse. The adverse means ಅಂದ್ರೆ ರಿಸ್ಕ್ ನ ತಗೊಳ್ಳೋ ಒಂದು ಪರಿಸ್ಥಿತಿಯಲ್ಲೇ ಇರೋದಿಲ್ಲ, ಮೀನ್ಸ್ ಅವ್ರಿಗೆ ಸೇರೋದಿಲ್ಲ. ಅದು ಜಸ್ಟ್ ಏನ್ ಅದನ್ನ ಮೇಂಟೈನ್ ಮಾಡ್ಬೇಕು ಎಂಪ್ಲಾಯೀಸ್ ನ ಅದನ್ನ ಮೇಂಟೈನ್ ಮಾಡ್ತಾರೆ ಅಷ್ಟೇ. His job is to maintain the status quo of the company. He going to maintain the status quo of the company. ಅಂದ್ರೆ ಹೇಗೆ ಇದೆ ಒಂದು ಸ್ಥಿತಿ, ಆ ಸ್ಟೇಟಸ್ ಏನಿದೆ ಒಂದು ಜಾಬ್ ಒಂದು ಆರ್ಗನೈಸೇಷನ್ ಅಲ್ಲಿ ಅದನ್ನ ಹಾಗೆ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಕ್ಯೂ ಮೀನ್ಸ್ ಯಥಾಸ್ಥಿತಿ ಮೀನ್ಸ್ ಆಸ್ ಇಟ್ ಈಸ್, ಹೇಗಿರುತ್ತೋ ಹಾಗೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ. ಸೊ ಈ ಕೆನಾಟ್ ಅಫೋರ್ಡ್ ರಿಸ್ಕ್, ಇಲ್ಲಿ ಯಾವುದೇ ರೀತಿಯಾದಂತ ರಿಸ್ಕ್ ನ ತಗೊಳ್ಳೋ ಒಂದು ಪರಿಸ್ಥಿತಿಯಲ್ಲಿ ಹೋಗೋದಿಲ್ಲ. ಯಾಕಂದ್ರೆ ಹೋಲ್ ರೆಸ್ಪಾನ್ಸಿಬಿಲಿಟಿ ಎಂಟರ್ಪ್ರೀನಿಯರ್ಸ್ ತಗೊಳ್ತಾರೆ, ರಿಸ್ಕ್ ನ ಅವರೇ ತಗೊಳ್ಳೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತ ಅವ್ರ ರಿಸ್ಕ್ ನ ತಗೊಳಕ್ಕೆ ಹೋಗಲ್ಲ. ದಟ್ ಈಸ್ ಮ್ಯಾನೇಜರ್. ಇಷ್ಟು ಕೂಡ ಡಿಫರೆನ್ಸ್ ಬಿಟ್ವೀನ್ entrepreneur and manager. The main difference between, again I'm going to tell you, an entrepreneur is a visionary that converts the idea into a business. He is the owner of the business, so he bears all the financial and other risks. A manager, on the other hand, is an employee. He works for a salary, so he does not have to bear any risk. The second one, the focus of an entrepreneur lies in starting the business and later expanding the business. As a manager, he's going to focus on only daily smooth functioning of the business only. Just the next one,
For an entrepreneur, the key motivation is achievements. But for a manager, the motivation comes from the power that comes with their position. The reward for all the efforts of an entrepreneur is the profit he earns from the enterprise. The manager is an employee, so his remuneration is the salary he draws from the company. The next one, the entrepreneur can be informal, but as a manager, the going to approach to every problem is a very formal. The next one, the entrepreneur by nature is a risk taker, but manager is risk adverse, that is averse, and his job is to maintain the status quo of the company, so he cannot afford risk. These are difference between entrepreneur and managers. The next topic is factors influencing entrepreneur. Factors influencing entrepreneurs. ಅಂದ್ರೆ entrepreneurs ಗೆ ಕೆಲವೊಂದು ಇರುವಂತಹ ಕೆಲವೊಂದು ಫ್ಯಾಕ್ಟರ್ಸ್ ಸಮಸ್ಯೆಗಳು ಯಾವ ರೀತಿಯ ಸಮಸ್ಯೆಗಳು ಇರುತ್ತೆ ಅಂತ ಫ್ಯಾಕ್ಟರ್ಸ್ ದಟ್ ಈಸ್ the first one is internal factors, external factors, economic factors, and social factors. And social factors and physiological factor. This five is there. The first one we're going to see, that is internal factors. The first one we're going to discuss about the internal factors. The factors that takes place inside the organization and affect the way that entrepreneur operations. The factor that takes place inside the organization andre internal factors andre ಒಂದು ಆರ್ಗನೈಸೇಷನ್ ಒಳಗಡೆ ಇರುವಂತಹ ಇಲ್ಲಿ ಒಳಗೊಂಡಿರುವಂತಹ ಅಂಶಗಳು, ಅದ್ರ ಬಗ್ಗೆ ಯಾವ ರೀತಿಯ ಒಂದು ಎಫೆಕ್ಟ್ ಆಗುತ್ತೆ, ಹೇಗೆ ಅದನ್ನ ಆಪರೇಟ್ ಮಾಡಬೇಕು, ಮೀನ್ಸ್ ಅದನ್ನೆಲ್ಲದನ್ನು ಕೂಡ ಯಾವ ರೀತಿಯಲ್ಲಿ ಅದನ್ನ ಸರಿಪಡಿಸಬೇಕು, ದಟ್ ಈಸ್ ಇಂಟರ್ನಲ್ ಫ್ಯಾಕ್ಟರ್ಸ್. The next one, external factors. The factors that takes place outside the organization and are behind the control of entrepreneurs. The external is nothing but in the outside the organization they're going to take the place, and these are behind the control of entrepreneurs. ಅಂದ್ರೆ ಇದು ಆರ್ಗನೈಸೇಷನ್ ಇಂದ ಹೊರಗಡೆ ಇರುವಂತ ಕೆಲವೊಂದು ಅಂಶಗಳನ್ನ ಹೊರಕೊಂಡಿರುತ್ತೆ, ಬಟ್ ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇನ್ಸೈಡ್ ಆದ ಆರ್ಗನೈಸೇಷನ್ ಒಳಗಡೆ ಆದ್ರೆ ಅದನ್ನ ಕಂಟ್ರೋಲ್ ಮಾಡಬಹುದು, ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ನ ಫೇಸ್ ಮಾಡಬಹುದು, ಬಟ್ ಹೊರಗಡೆ ಆದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. The next one, economic factors. The next one is economic factors. Economic environment that exercises the most direct and immediate influence on entrepreneurship. This is likely because people become entrepreneurs due to the necessity when there are no other jobs or because of opportunity. The economic factors in the ಆರ್ಥಿಕತೆ ಅಂಶಗಳು, the economic environment that exercise the most direct and immediately influence on entrepreneurship. This like because of the people becomes entrepreneurs due to a necessity because of jobs, the no other jobs, ಅಂದ್ರೆ ಬೇರೆ ಯಾವುದೇ ರೀತಿಯಂತ ಜಾಬ್ಸ್ ಸಿಗದೆ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಎಂಟರ್ಪ್ರೀನಿಯರ್ ಅಂದ್ರೆ ಒಂದು ಉದ್ಯಮಿ ಆಗಿ ಅವರು ಹೊರಗಡೆ ಬರೋದಕ್ಕೆ, ಅಂದ್ರೆ ಜನಗಳಿಗೆ ಅಂದ್ರೆ ಸಮಾಜದಲ್ಲಿ ತೋರಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಆಪರ್ಚುನಿಟಿ ಅಂತಾನು ಕೂಡ ಹೇಳ್ಬೋದು. ದ ಫಸ್ಟ್ ಒನ್, ದ ಎಕನಾಮಿಕ್ ಫ್ಯಾಕ್ಟರ್ಸ್ ಅಲ್ಲಿ ದ ಫಸ್ಟ್ ಒನ್ ಇಸ್ ದ ಕ್ಯಾಪಿಟಲ್. ಕ್ಯಾಪಿಟಲ್ ಬಂಡವಾಳ. The capital is one of the most important factor of production for the establishment of an entrepreneur or enterprise. If any person is going to start or establish enterprise, first thing you have to keep it in mind, they have to invest the capital amount. This is most important factor.
ಪ್ರತಿಯೊಂದು ವ್ಯಕ್ತಿನೂ ಕೂಡ ಯಾವುದೇ ರೀತಿಯಾದಂತ ಒಂದು ಉದ್ಯಮಿ ಅಥವಾ ಉದ್ಯಮವನ್ನು ಸ್ಥಾಪನೆ ಮಾಡಬೇಕು ಅಂದ್ರೆ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಬಂಡವಾಳ. ಬಂಡವಾಳ ಇಲ್ಲ ಅಂದ್ರೆ ಯಾವುದೇ ರೀತಿಯಾದಂತ ಒಂದು ಉದ್ದಿಮೆನ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. The second one, the increase in capital investment in viable projects results in increase in profit. That is, they're going to increase the capital investment in viable projects results in increase in profits. ಏನು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಈ ಇನ್ವೆಸ್ಟ್ಮೆಂಟ್ ಇಂದ ಕೆಲವೊಂದು ಪ್ರಾಜೆಕ್ಟ್ಸ್ ನ ದೇ ಗೋಯಿಂಗ್ ಟು ಇಂಪ್ಲಿಮೆಂಟ್, ಕೆಲವೊಂದು ಪ್ರಾಜೆಕ್ಟ್ ನ ಅವ್ರು ಮಾಡ್ಬೇಕಾಗುತ್ತೆ. ಆ ಪ್ರಾಜೆಕ್ಟ್ ಇಂದ ಒಳ್ಳೆ ರಿಸಲ್ಟ್ ನ ಅವ್ರು ತಗೊಂಡಾಗ ಏನಾಗುತ್ತೆ, ಆ ಒಂದು ಪ್ರಾಫಿಟ್ ಏನಿರುತ್ತೆ ಒಂದು ಅದನ್ನ ಇನ್ಕ್ರೀಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ increase in capital investment in viable projects results in increase in profits. The next one, third one, that helps in accelerating the process of capital formation. Helps in accelerating the process of capital formation. Accelerating means very fast process of capital information. Means in capital formation ಮಾಡ್ತಾ ಇದೀವಿ, that ತುಂಬಾ ಫಾಸ್ಟ್ ಆಗಿ ಪ್ರೋಸೆಸ್ ಮಾಡೋದಕ್ಕೆ, ಮೀನ್ಸ್ ಅದನ್ನ ವೇಗವಾಗಿ ತಗೊಳ್ಳೋದಕ್ಕೆ, ಆ ಒಂದು ಕ್ಯಾಪಿಟಲ್ ಅಮೌಂಟ್ ನ ತಗೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. The next one, the entrepreneurship activity too gets a boost with the easy availability of funds for investment. The entrepreneurship activity too gets a boost with the easy availability of funds for investment. The entrepreneurship activities ಏನಿದೆ ಇವೆಲ್ಲವೂ ಕೂಡ ಈಸಿಯಾಗಿ ತುಂಬಾ ಅವ್ರನ್ನ ಬೂಸ್ಟ್ ಮಾಡುತ್ತೆ, ಅಂದ್ರೆ ಅವ್ರನ್ನ ವರ್ಕ್ ಮಾಡೋದಕ್ಕೆ ಹುರಿದುಂಬಿಸುತ್ತೆ. ಅಂದ್ರೆ ದಿಸ್ ಇಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರೋದ್ರಿಂದ, ಅವನೇ ಓನರ್ ಆಗಿರೋದ್ರಿಂದ ವರ್ಕ್ ನ ತುಂಬಾ ಹೆಚ್ಚಾಗಿ ವರ್ಕ್ ನ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ದೇ ಗೋಯಿಂಗ್ ಟು ಗೆಟ್ ಫಂಡ್ಸ್ ಫಾರ್ ವೆರಿ ಈಸಿಲಿ, ಅಂದ್ರೆ ತುಂಬಾ ಬೇಗ ಅವ್ರಿಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂತ ಅಮೌಂಟ್ ಬೇಗ ಸಿಗುತ್ತೆ ಅಂತ ಹೇಳ್ತಿರೋದು. ದಟ್ ಈಸ್ ದ capital. First one is capital. The second one is labor. Second one is labor. The easy availability of right type of workers also affect entrepreneurship. The affect entrepreneurship, they're going to availability, they're going to take it very easy to right workers or very experienced laborers. ಒಂದು ಸಂಸ್ಥೆಯಲ್ಲಿ ಅಥವಾ ಒಂದು ಉದ್ದಿಮೆಯಲ್ಲಿ ಒಂದು ಎಫೆಕ್ಟಿವ್ ಆಗಿ ವರ್ಕ್ ನ ಮಾಡ್ಕೊಂಡಾಗ ಅಲ್ಲಿ ಒಳ್ಳೆ ರೀತಿಯಾದಂತ ಒಂದು ಲೇಬರ್ಸ್ ನ ನಾವು ನೋಡೋದಕ್ಕೆ ಅಥವಾ ವರ್ಕರ್ಸ್ ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಅಂದ್ರೆ ಕಾರ್ಮಿಕರನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅವ್ರಿಗೆ ಬೇಕಾಗಿರುವಂತ ಕೆಲವೊಂದು ಟ್ರೈನ್ ಅಪ್ ನ ಕೊಡುವಂತದ್ದು, ವರ್ಕ್ ನ ಯಾವ ರೀತಿ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ಟ್ರೈನ್ ಅಪ್ ನ ಮಾಡುವಂತದ್ದು. ಈ ರೀತಿ ಎಫೆಕ್ಟ್ ಆಗಿ ನಾವು ವರ್ಕ್ ನ ಮಾಡಿದಾಗ ಅವರು ಕೂಡ ಎಕ್ಸ್ಪೀರಿಯನ್ಸ್ ಆಗಿ ಒಂದು ವರ್ಕರ್ಸ್ ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ, ವರ್ಕ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. The quality rather than quantity of labor influence the emergence and growth of entrepreneurship. The quality and quantity of labors, the influence the emergency and growth of entrepreneurship. They're going to growth the entrepreneurship. ಅಂದ್ರೆ as entrepreneur ಏನು ಒಂದು entrepreneurship ಇರುತ್ತೆ, ಉದ್ಯಮಿ ಇರುತ್ತೆ ಅಥವಾ ಸಂಸ್ಥೆ ಇರುತ್ತೆ, ಅದನ್ನ ಆಸ್ ಅ ಗುಡ್ ಕ್ವಾಲಿಟಿ ಇರುವಂತ ಲೇಬರ್ಸ್ ಅಥವಾ ಕ್ವಾಂಟಿಟಿ ಇರುವಂತ ಲೇಬರ್ಸ್ ಇಂದ ಏನಾಗುತ್ತೆ, ಅದು ಗ್ರೋತ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ದ ಪ್ರಾಬ್ಲಮ್ ಆಫ್ ಲೇಬರ್ immobility can be solved by providing infrastructure facilities including efficient transportation. The problem of labor immobility can be solved by providing infrastructure facility including efficient transportation. The labor, they're going to give the infrastructure facility including even efficient transportation. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲೂ ಕೂಡ ಒಂದು ಗುಡ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ನ ಮಾಡ್ಕೊಟ್ಟಾಗ ಏನಾಗುತ್ತೆ, ದಟ್ ಇಸ್ ಲೇಬರ್ ಇಮ್ಮೊಬಿಲಿಟಿ ಅಂದ್ರೆ ನಿಶ್ಚಿಲತೆ, ಅಂದ್ರೆ ಒಂದೇ ಸ್ಥಳದಲ್ಲಿ ಇರೋದು.
ಮೀನ್ಸ್ ಅದು ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಫೆಸಿಲಿಟೀಸ್ ನ ಮಾಡ್ಕೊಡ್ಬೇಕು. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ನ ಮಾಡ್ಕೊಟ್ಟಾಗ ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. The next one, the raw materials, ಕಚ್ಚಾ ವಸ್ತುಗಳು ಅಥವಾ ಕಚ್ಚಾ ಸಾಮಗ್ರಿಗಳು. The necessity of raw materials hardly needs any emphasis for establishing any industrial activity and its influence in the emergence of entrepreneurship. If you're going to start any industry or entrepreneurship, they need raw materials. Yes, they need raw materials. Without raw materials, they can't do the work. Means product na manufacture ಮಾಡೋದು ಖಂಡಿತ ಆಗೋದಿಲ್ಲ. ರಾ ಮೆಟೀರಿಯಲ್ಸ್ ಏನಿರುತ್ತೆ, ಈ ರಾ ಮೆಟೀರಿಯಲ್ಸ್ ಒಂದು ಇಂಡಸ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಆದ್ರೆ ರಾ ಮೆಟೀರಿಯಲ್ಸ್ ಅನ್ನು ತುಂಬಾ ನೀಡ್ ಇರುತ್ತೆ. The next one, in the absence of raw materials, then neither any enterprise can be established or nor can an entrepreneur be emerged. Without the absence of raw materials, they not worked any work. ಯಾವುದೇ ರೀತಿಯಾದಂತ ಒಂದು ಫಿನಿಶ್ಡ್ ಗೂಡ್ಸ್ ನ ಅವರು ಸಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. The next one, it is one of the basic ingredient required for production. Raw materials is the basic ingredient the required for production. ಯಾವುದೇ ರೀತಿಯಂತ ಉತ್ಪಾದನೆ ಮಾಡಬೇಕು ಅಂದ್ರೆ ಬೇಸಿಕ್ ನೀಡ್ಸ್ ಆಗಿರುವಂತ ರಾ ಮೆಟೀರಿಯಲ್ಸ್ ಬೇಕೇ ಬೇಕು. The next one, the shortage of raw materials can adversely affect entrepreneur environment. In the shortage of raw materials ಅಂದ್ರೆ ಕಡಿಮೆ ಕಚ್ಚಾ ವಸ್ತುಗಳು ಇದ್ರೂ ಕೂಡ ಇದರಿಂದ ಒಂದು ಉತ್ಪಾದನೆ ಮಾಡುವಂತ ಪ್ರತಿಯೊಬ್ಬ ಲೇಬರ್ಸ್ಗೂ ಕೂಡ ಇಲ್ಲಿ ಕಷ್ಟ ಆಗುತ್ತೆ. ಮೀನ್ಸ್ ಅಂದ್ರೆ ಯಾವುದೇ ರೀತಿಯ ಕೆಲಸ ಇಲ್ದಿರ ಕೈ ಕಟ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ. ಮೀನ್ಸ್ ಎನ್ವಿರಾನ್ಮೆಂಟ್ ಇಲ್ಲಿ ಚೇಂಜ್ ಆಗುತ್ತೆ ಎಂಟರ್ಪ್ರಿನಿಯರ್ಶಿಪ್. And without adequate supply of raw materials, no industry can function properly. That is, without adequate supply of raw materials ಅಂದ್ರೆ ಅವ್ರಿಗೆ ಎಷ್ಟು ನೀಡ್ ಇದೆಯೋ ಅಷ್ಟು ರಾ ಮೆಟೀರಿಯಲ್ ಸಪ್ಲೈ ಆಗಿಲ್ಲ ಅಂದ್ರೆ ಯಾವುದೇ ಇಂಡಸ್ಟ್ರಿಯಲ್ಲೂ ಕೂಡ ಫಂಕ್ಷನ್ಸ್ ಏನ್ ಕಾರ್ಯಗಳಿರುತ್ತೆ ಅದು ಪ್ರಾಪರ್ ಆಗಿ ನಡೆಯೋದಿಲ್ಲ. And emergence of entrepreneurship is adversely affected. ಇದರಿಂದ ಏನಾಗುತ್ತೆ, ಎಂಟರ್ಪ್ರಿನಿಯರ್ಶಿಪ್ ಬಗ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆ ಅಂದ್ರೆ ಇಲ್ಲಿ ರಾ ಮೆಟೀರಿಯಲ್ಸ್ ಇಲ್ಲ ಅಂದ್ರೆ ವರ್ಕ್ ಅನ್ನೋದು ನಡೆಯೋದಿಲ್ಲ. ಯಾವುದೇ ರೀತಿಯ ವರ್ಕ್ ನಡೆದಿಲ್ಲ ಅಂದ್ರೆ ಯಾವುದೇ ರೀತಿಯಾದಂತ ಅಲ್ಲಿ ಒಂದು ಸಪ್ಲೈ ನೋಡೋದಿಲ್ಲ. ಸಪ್ಲೈ ಆಗಿಲ್ಲ ಅಂದ್ರೆ ಮಾರ್ಕೆಟಿಂಗ್ ಯಾವುದೇ ರೀತಿಯ ಪ್ರಾಫಿಟ್ ಅನ್ನೋದು ಸಿಗೋದಿಲ್ಲ. ಪ್ರಾಫಿಟ್ ಇಲ್ಲ ಅಂದ್ರೆ ಇಲ್ಲಿ ಒಂದು ಆರ್ಗನೈಸೇಷನ್ ಲೀಡ್ ಮಾಡೋದಕ್ಕೆ ಆಗೋದಿಲ್ಲ. The next one is market. The role and importance of market and marketing is very important for the growth of entrepreneurship. As entrepreneurship, if you want to go growth in the market, the market is very important. The second role, the modern competitive world, no entrepreneur can think of surviving in the absence of latest knowledge about market and various marketing techniques. Every entrepreneurs, they're having some technology and knowledge of about market, even marketing technology also, because of this is modern competition, modern technology they're going to use. ಆ ಮಾಡರ್ನ್ ಟೆಕ್ನಾಲಜಿ ಆಗಿರ್ಬೇಕಾದ್ರೆ ಪ್ರತಿಯೊಂದನ್ನು ಕೂಡ ಕಾಂಪಿಟೇಷನ್ ಅದೇ ರೀತಿ ಇರುತ್ತೆ. ಮಾಡರ್ನ್ ಆಗಿ ಇರೋದ್ರಿಂದ ಪ್ರತಿಯೊಂದನ್ನು ಕೂಡ ಅಲ್ಲಿ ಲೇಟೆಸ್ಟ್ ಆಗಿ ನಾಲೆಜ್ ನ ಬೆಳೆಸ್ಕೊಳ್ಬೇಕು. ಆಸ್ ಮಾರ್ಕೆಟ್ ಅಲ್ಲಿ ಇಂದ ಮಾರ್ಕೆಟಿಂಗ್ ನ ಟೆಕ್ನಿಕ್ಸ್ ನ ಅವರು ಅಡಾಪ್ಟ್ ಮಾಡ್ಕೊಳ್ಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಯೂಸ್ ಮಾಡಬೇಕು. ಅಂಡ್ ದ ಫ್ಯಾಕ್ಟ್ ರಿಮೇನ್ಸ್ ದಟ್ ದ ಪೊಟೆನ್ಶಿಯಲ್ ಆಫ್ ದ ಮಾರ್ಕೆಟ್ ಕಾನ್ಸ್ಟಿಟ್ಯೂಟ್ ದ ಮೇಜರ್ ಡಿಟರ್ಮಿನೆಂಟ್ of probable rewards from entrepreneur functions. The fact remains that the potential of the market constitute the major determinant of probable rewards from entrepreneur functions. In main remains ಆಗಿರೋದು ಅಂದ್ರೆ ಪೊಟೆನ್ಶಿಯಲ್ ಆಫ್ ಮಾರ್ಕೆಟ್ ಅಲ್ಲಿ ಏನಿರುತ್ತೆ ಪ್ರತಿಯೊಂದನ್ನು ಕೂಡ ರಿವಾರ್ಡ್ಸ್ ಅಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅವರು ತಿಳ್ಕೊಳ್ಳೋದ್ರ ಜೊತೆಗೆ ಆಸ್ ಎ ಎಂಟರ್ಪ್ರೀನಿಯರ್ ನ ಕಾರ್ಯಗಳನ್ನ ಯಾವ ರೀತಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಆಸ್ ಎ ರಿವಾರ್ಡ್ಸ್ ನ ಒಂದು ತಗೋಬೇಕು, ಕಾಂಪಿಟೇಟ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಫಂಕ್ಷನ್ ಪ್ರತಿಯೊಂದು ಕಾರ್ಯಗಳನ್ನ ನಾವು ಯಾವ ರೀತಿ
ಮಾಡಬೇಕು, ಹೇಗೆ ಮಾಡಬೇಕು, ಫಸ್ಟ್ they have to collect the information. Next, the size and composition of market both influence entrepreneurship in their own ways. The size of market and composition of market, this both also, as an entrepreneur, that is a own wish, you're going to take a decision ಎಷ್ಟು ಸೈಜ್ ಅಲ್ಲಿ ಮತ್ತೆ ಕಾಂಪೋಸಿಷನ್ ಆಫ್ ಮಾರ್ಕೆಟ್ ಎಷ್ಟು ಹೇಗೆ ಇರಬೇಕು ಎರಡನ್ನೂ ಕೂಡ ಎಂಟರ್ಪ್ರೀನಿಯರ್ಶಿಪ್ ಅಂದ್ರೆ ಎಂಟರ್ಪ್ರೀನಿಯರ್ ಅದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಅಂಡ್ ದ ನೆಕ್ಸ್ಟ್ ಒನ್, ಇನ್ಫ್ರಾಸ್ಟ್ರಕ್ಚರ್. ದ ಎಕ್ಸ್ಪಾನ್ಷನ್ ಆಫ್ ಎಂಟರ್ಪ್ರೀನಿಯರ್ಶಿಪ್, ದ presuppose properly developed communication and transportation facilities. The entrepreneurship is going to develop the communication and transportation facility for employees. And next one is, it not only helps to enlarge the market but expand the horizons of business too also. That is, only helps to enlarge the market. Just for market na enlarge ಮಾಡೋದಕ್ಕೆ ಮೀನ್ಸ್ ದೊಡ್ಡದನ್ನ ಮಾಡೋದಕ್ಕೆ ಮಾತ್ರ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬಾರ್ದು, ಈವನ್ ದ horizons ಆಫ್ ಬಿಸ್ನೆಸ್ ಆಲ್ಸೋ, ಅಂದ್ರೆ ಒಂದು ಬಿಸ್ನೆಸ್ ನ ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡೋದು ಕೂಡ ಅದನ್ನು ಕೂಡ ಇಲ್ಲಿ ಅವರು ಕಾನ್ಸಂಟ್ರೇಟ್ ನ ಮಾಡಬೇಕಾಗುತ್ತೆ. ದಟ್ ಇಸ್ ಇನ್ಫ್ರಾಸ್ಟ್ರಕ್ಚರ್. ಇಷ್ಟು ಕೂಡ ಎಕನಾಮಿಕ್ ಫ್ಯಾಕ್ಟರ್ಸ್. ದ ಎಕನಾಮಿಕ್ ಫ್ಯಾಕ್ಟರ್, ಫಸ್ಟ್ ಒನ್ ಇಸ್ ಕ್ಯಾಪಿಟಲ್, ಸೆಕೆಂಡ್ ಒನ್ ಇಸ್ ಲೇಬರ್, ನೆಕ್ಸ್ಟ್ ಒನ್ ರಾ ಮೆಟೀರಿಯಲ್ಸ್, ಮಾರ್ಕೆಟ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಇದೊಂದು ಫ್ಯಾಕ್ಟರ್ಸ್ ಗೆ ನಾವು ಇಲ್ಲಿಗೆ ಈ ಕ್ಲಾಸ್ ನ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಫ್ಯಾಕ್ಟರ್ಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್.